ಒಂದು ಚುನಾವಣಾ ಆಯೋಗ ರಿಟರ್ನಲ್ಲಿ ರಿಪ್ಲೈ ಕೊಟ್ಟಿಲ್ಲ. ಇದನ್ನ ಯಾಕೆ ಕೇಳಬೇಕು? ಸರ್, ಚುನಾವಣಾ ಆಯೋಗ ಒಂದು ಪತ್ರಕ್ಕೂ ಉತ್ತರ ಕೊಟ್ಟಿಲ್ಲ. ಹಲವಾರು ಸಮಸ್ಯೆಗಳಿದೆ. ಹಲವಾರು ಬೂತ್ ಅಲ್ಲಿ ವೋಟರ್ಸ್ ಲಿಸ್ಟ್ ಇಲ್ಲ, 2002 ಲಿಸ್ಟ್ ಇಲ್ಲ. ಪ್ರಾಜನಿ ಮ್ಯಾಪಿಂಗ್ ಇದ್ರ ಬಗ್ಗೆ ಹಲವಾರು ಸತಿ ಉತ್ತರ ಪ್ರಶ್ನೆ ಬರ್ದಾಗಿದೆ. ಇವರಿಗೆ ಒಂದಕ್ಕೂ ಸಹ ಉತ್ತರ ಕೊಟ್ಟಿಲ್ಲ ಇವರೇನು. ಎಲೆಕ್ಷನ್ ಕಮಿಷನ್ಗೆ ಜಾಗೃತ ಕರ್ನಾಟಕದಿಂದ ಮತ್ತು ಅನೇಕ ಸಂಘಟನೆಗಳು ಜನಕ್ಕೆ ಮತ ಉಳಿಸ್ಕೊಳ್ಳೋಕ್ಕಾಗ್ತಿರೋ ತೊಂದರೆಗಳ ಬಗ್ಗೆ ಅನೇಕ ಪತ್ರಗಳು ಕೊಟ್ಟರು ಉತ್ತರ ಕೊಟ್ಟಿಲ್ಲ. ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ಅಲ್ಲಿ ಬರೀ ತಪ್ಪುಗಳು, ಅದನ್ನ ಕೇಳಕ್ ಬಂದ್ರೆ ಮನವಿ ಕೊಡಕ್ ಬಂದ್ರೆ ಅರೆಸ್ಟ್ ಮಾಡ್ತಾ ಇದ್ದಾರೆ. ಜನರು ವೋಟ್ ಉಳಿಸ್ಕೊಳ್ಳೋ ತಪ್ಪ. 10 ಗ್ರಾಮಗಳಲ್ಲಿ 40,000 ವೋಟ್ ಇದೆ 2002 ಪ್ರಕಾರ. ನಮ್ಮ ವೆಬ್ಸೈಟಲ್ಲಿ ನಮಗೆ ಕೊಡಲಿಲ್ಲ ಅಂತ ಪಕ್ಷದಲ್ಲಿ ನಾವು ಯಾವ ರೀತಿ SIR ಫಾರ್ಮ್ ಫಿಲಪ್ ಮಾಡೋದು? ಅದೇ ರೀತಿ ನೀವು 40,000 ವೋಟನ್ನ ನೀವು ಕಾಣಿಸ್ದೇ ಇಲ್ಲ, ನಮ್ಮ ಹತ್ರ ಪಟ್ಟಿ ಇಲ್ಲ, ನಮ್ಮದು ವೋಟರ್ ಲಿಸ್ಟಲ್ಲೇ ನಾವು ನಿಮ್ಮದು ದಾಖಲೆಗಳೇ ಇಲ್ಲ ಅಂತ ಹೇಳಿದ್ರೆ, ಸೊ ಊರುಗಳೇನಾಗಿತ್ತು? ರಿಜಿಸ್ಟರ್ ಆದಮೇಲೆ ER1 ಭೇಟಿ ಮಾಡಿ ಅಂತ ಹೇಳ್ತಾರೆ. ER1 ಭೇಟಿ ಮಾಡಿದ್ರೆ ಅವ್ರು ನೆಗ್ಲಿಜೆನ್ಸಿ ಆನ್ಸರ್ ಕೊಡ್ತಾರೆ, ನಮ್ಮ ಹತ್ರ ದಾಖಲೆ ಇಲ್ಲ ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ ನೋಟಿಸ್ ಬರೋ ಸಾಧ್ಯತೆ ಇದೆ. ಅದನ್ನ ತಪ್ಪಿಸಬೇಕು ಅಂತ ಹೇಳಿದ್ರೆ ಇವ್ರು ಸರಿ ಕೆಲಸ ಮಾಡಬೇಕು. ಯಾಕೆ ಅನ್ಕುಮಾರ್ ಅವರು ಉತ್ತರ ಕೊಡ್ತಾ ಇಲ್ಲ? ನೋಡಿ, ಪ್ರಾಜನಿ ಮ್ಯಾಪಿಂಗ್ ಇದ್ರ ಬಗ್ಗೆ ಹಲವಾರು ಸತಿ ಉತ್ತರ ಪ್ರಶ್ನೆ ಬರ್ದಾಗಿದೆ. ಇವರಿಗೆ ಒಂದಕ್ಕೂ ಸಹ ಉತ್ತರ ಕೊಟ್ಟಿಲ್ಲ ಇವರೇನು. ಎಲೆಕ್ಷನ್ ಕಮಿಷನ್ಗೆ ಜಾಗೃತ ಕರ್ನಾಟಕದಿಂದ ಮತ್ತು ಅನೇಕ ಸಂಘಟನೆಗಳು ಜನಕ್ಕೆ ಮತ ಉಳಿಸ್ಕೊಳ್ಳೋಕ್ಕಾಗ್ತಿರೋ ತೊಂದರೆಗಳ ಬಗ್ಗೆ ಅನೇಕ ಪತ್ರಗಳು ಕೊಟ್ಟರು ಉತ್ತರ ಕೊಟ್ಟಿಲ್ಲ. SIR ಶುರು ಮಾಡಿ 1 ವರ್ಷ ಆಗಿದೆ. ಇವರು 1 ವರ್ಷದಲ್ಲಿ ಎನ್ಯುಮರೇಷನ್ ಫಾರ್ಮ್ ತುಂಬೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇಲ್ಲ, ಇನ್ನೂ ಅಧಿಕೃತವಾಗಿ ಹೇಳಿಲ್ಲ. ನೀವು ಅದನ್ನು ಹೇಳ್ರಪ್ಪ ಅಂತ. ಅನೇಕರ ಹೆಸರು ಸಿಗ್ತಾ ಇಲ್ಲ ವೋಟರ್ ಲಿಸ್ಟಲ್ಲಿ. ಮತ್ತೆ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ಅಲ್ಲಿ ಬರೀ ತಪ್ಪುಗಳು, ಅದನ್ನ ಕೇಳಕ್ ಬಂದ್ರೆ ಮನವಿ ಕೊಡಕ್ ಬಂದ್ರೆ ಅರೆಸ್ಟ್ ಮಾಡ್ತಾ ಇದ್ದಾರೆ. ಜನರು ವೋಟ್ ಉಳಿಸ್ಕೊಳ್ಳೋ ತಪ್ಪ. ನನ್ನ ಹೆಸರು ಕೇಶವ ಅಂತ, ವೈಟ್ಫೀಲ್ಡಿಂದ ಬಂದಿದ್ದೀನಿ. SIRನ ಮೂಲವಾಗಿ ನಮಗೆ ದಾಖಲೆ ದೊರೀತಿಲ್ಲ ಅಂಥೇಳಿ ನಾವು ಈಗ ಆಯುಕ್ತರನ್ನ ಮೀಟ್ ಮಾಡೋಕ್ಕೆ ಬಂದ್ರಿ. ಆದರೆ ನಮಗೆ ಅದು ಅವಕಾಶ ಸಿಗಲಿಲ್ಲ. ವಿಷಯ ಏನು ಅಂತಂದರೆ 2002ರಲ್ಲಿ ಅಗ್ದೂರು ಪಂಚಾಯತಿಗೆ ಸೇರಿದಂಥ ಗ್ರಾಮ 10 ಗ್ರಾಮಗಳಿತ್ತು. 10 ಗ್ರಾಮಗಳನ್ನು ವೋಟರ್ ID ಪಟ್ಟಿಯಲ್ಲಿ ಅವ್ರ ವೆಬ್ಸೈಟ್ ಏನಿದೆಯೋ ಅದರಲ್ಲಿ ಅಳವಡಿಕೆ ಮಾಡೋದಕ್ಕೆ ಬಿಟ್ಟಿಲ್ಲ. ಇದ್ರ ವಿಚಾರವಾಗಿ ನಾವು ಚುನಾವಣಾ ಅಧಿಕಾರಿಗಳಿಗೆ ನಾವು ಮೇಲ್ ಮಾಡಿದ್ರಿ. ಆ ಮೇಲೇನು ನೋ ರೆಸ್ಪಾನ್ಸ್ ಬಂತು. ಹಾಗೆ AR1 ಮೀಟ್ ಮಾಡಿದ್ರಿ. AR1 ನಾನು ಈಗ ಬಂದು 1 ವರ್ಷ ಆಗಿದೆ, ನನ್ನ ಹತ್ರ ಇಲ್ಲಿರುತ್ತೆ ದಾಖಲೆ ಅಂತ ಒಂಥರ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಸೊ ನಮಗೆ ಇಲ್ಲಿ 10 ಗ್ರಾಮಗಳಲ್ಲಿ 40,000 ವೋಟ್ ಇದೆ 2002 ಪ್ರಕಾರ. ನಮ್ಮ ವೆಬ್ಸೈಟಲ್ಲಿ ನಮಗೆ ಕೊಡಲಿಲ್ಲ ಅಂತ ಪಕ್ಷದಲ್ಲಿ ನಾವು ಯಾವ ರೀತಿ SIR ಫಾರ್ಮ್ ಫಿಲಪ್ ಮಾಡೋದು? ಪ್ರೊಜಿನಿನೂ ಫಿಲಪ್ ಮಾಡೋಕ್ಕಾಗಲ್ಲ. ಪ್ರೊಜಿನಿ ಲೆಕ್ಕದಲ್ಲಿ ತೊಗೊಂಡೋದಾಗ 2.5 ಲಕ್ಷ ವೋಟ್ ಆಗುತ್ತೆ. ಹತ್ತತ್ರ ತೊಗೊಂಡೋದಾಗ 40,000 ಇಂಟು ಬರೀ 4 ಜನ, ಒಂದು ಮನೇಲಿ 4 ಜನ ಅಂದರೆ 2 ಲಕ್ಷ ವೋಟ್ ಆಗುತ್ತೆ ನಮ್ಮ ಪಂಚಾಯತಿಗೆ ಸೇರಬೇಕಾಗಿದ್ದಂಥ ವೋಟ್ಗಳು. ಅದೇ ರೀತಿ ನೀವು 40,000 ವೋಟನ್ನ ನೀವು ಕಾಣಿಸ್ದೇ ಇಲ್ಲ, ನಮ್ಮ ಹತ್ರ ಪಟ್ಟಿ ಇಲ್ಲ, ನಮ್ಮದು ವೋಟರ್ ಲಿಸ್ಟಲ್ಲೇ ನಾವು ನಿಮ್ಮದು ದಾಖಲೆಗಳೇ ಇಲ್ಲ ಅಂತ ಹೇಳಿದ್ರೆ, ಸೊ ಊರುಗಳೇನಾಗಿತ್ತು? ಸೊ ಈ ಪ್ರಶ್ನೆ ಕೇಳೋದಕ್ಕೆ ನಾವು ಬಂದರೆ ನಮ್ಗೆ ಅವರು ಅವಕಾಶನೇ ಕೊಡ್ತಾ ಇಲ್ಲ. ದಯವಿಟ್ಟು ಚುನಾವಣಾ ಅಧಿಕಾರಿಗಳು ಇದ್ರ ಬಗ್ಗೆ ಸ್ವಲ್ಪ ಗಮನ ತಗೊಳ್ಬೇಕು. ವರ್ತೂರು ವಿಧಾನಸಭಾ ಕ್ಷೇತ್ರ ಏನಿತ್ತು, ಆ ವರ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬರೀ 415 ಬೂತ್ ಇದೆ ಅಂತ ಹೇಳ್ತಾರೆ. 415 ಬೂತಲ್ಲಿ ನಮ್ಗೆ ಕೊಟ್ಟಿರೋ ಪಾರ್ಟ್ ನಂಬರು ಈಗ ನೋಡಿ, ನಮಗೆ 98ಇಂದ ನಾವು ವೋಟ್ ಮಾಡ್ಕೊಂಬಂದ್ವಿ. 98ದು ವೋಟರ್ ಲಿಸ್ಟ್ ತೊಗೊಂಡಾಗ ನಮ್ಮದೆಲ್ಲ ದಾಖಲೆಗಳಿದೆ. ಇವರು 2002 ಪಟ್ಟಿ ಕೇಳ್ತಾರೆ. 2002 ಪಟ್ಟಿ ನೋಡಿ, 2002 ಪಟ್ಟಿ ತೊಗೊಂಡಾಗೂ ನಾವೆಲ್ಲರೂ ಇದ್ದೀರಿ, ಆದರೆ ಪಟ್ಟಿಯಲ್ಲಿ ಸಿಗ್ತಾ ಇಲ್ಲ, ವೆಬ್ಸೈಟಲ್ಲಿ ಸಿಗ್ತಾ ಇಲ್ಲ. ಇದನ್ನು ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ನೆಗ್ಲಿಜೆನ್ಸಿ ಆನ್ಸರ್ ಕೊಡ್ತಾ ಇದ್ದಾರೆ EROಗಳು. ದಯವಿಟ್ಟು ಇದ್ರ ಬಗ್ಗೆ ನೀವು ಚುನಾವಣಾ ಅಧಿಕಾರಿಗಳು ಅನ್ಬುಕುಮಾರ್ ಅವರು ದಯವಿಟ್ಟು ಇದ್ರ ಬಗ್ಗೆ ನೀವು ಕುಲಂಕುಷವಾಗಿ ನೀವು ಪರಿಶೀಲನೆ ಮಾಡಬೇಕು. ನಮಗೆ ದಯವಿಟ್ಟು ಮಾತಾಡೋದಕ್ಕಾದ್ರೂ ಅವಕಾಶ ಕೊಡಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಇಮೇಲ್ ಮಾಡಿದ್ದೀನಿ ಸರ್. ನಾನು ಇಮೇಲ್ ಮಾಡಿರೋದಕ್ಕೆ ಇಂಡಿಯಾ ಕಡೆಯಿಂದ ಇವ್ರ ಕಡೆಯಿಂದ ಥ್ಯಾಂಕ್ಸ್ ಫಾರ್ ರೈಟಿಂಗ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಬರುತ್ತೆ. ಅದಾದಮೇಲೆ ವಿ ಅಪಾಲೈಸ್ ಫಾರ್ ಇನ್ಕನ್ವೀನಿಯನ್ಸ್, ವಿ ವುಡ್ ಲೈಕ್ ಟು ಇನ್ಫಾರ್ಮ್ ಯು ದಟ್ ಕಂಪ್ಲೇಂಟ್ ಆಲ್ರೆಡಿ ರಿಜಿಸ್ಟರ್ಡ್ ಅಂತ ಬರುತ್ತೆ. ರಿಜಿಸ್ಟರ್ ಆದಮೇಲೆ ER1 ಭೇಟಿ ಮಾಡಿ ಅಂತ ಹೇಳ್ತಾರೆ. ER1 ಭೇಟಿ ಮಾಡಿದ್ರೆ ಅವ್ರು ನೆಗ್ಲಿಜೆನ್ಸಿ ಆನ್ಸರ್ ಕೊಡ್ತಾರೆ, ನಮ್ಮ ಹತ್ರ ದಾಖಲೆ ಇಲ್ಲ ಅಂತ ಹೇಳ್ತಾರೆ. ಸೊ ಇವ್ರ ಹತ್ರ ದಾಖಲೆ ಇಲ್ಲ ಅಂತ ಹೇಳಿದ್ರೆ 2002 ಪಟ್ಟಿ ಫಿಲಪ್ ಮಾಡೋದು ಹೆಂಗೆ? ಅವ್ರು ಕೇಳ್ತಾರೆ 12 ದಾಖಲೆ ಕೇಳ್ತಾ ಇದ್ದಾರಲ್ಲ, ಇವ್ರ ಹತ್ರನೇ ಪಟ್ಟಿ ಇಲ್ಲ ಅಂತ ಹೇಳಿದ್ರೆ ನಾವು 12 ದಾಖಲೆ ನಾವೇನಕ್ಕೆ ಕೊಡಬೇಕು?
ಪಟ್ಟಿ ಇದ್ದು ನಮ್ಮ ಹತ್ರ ಕೇಳಿದಿದ್ರೆ ನಾವು ಹೇಳ್ಬೋದಾಗಿತ್ತು. ಪಟ್ಟಿ ಕೊಟ್ಟು 2 ದಾಖಲೆ ಕೊಡಿ ಅಂತ ಹೇಳಿದರೆ ನಾವು ಕೊಡ್ತಾಯಿದ್ರಿ. ನೀವು ಡೈರೆಕ್ಷನ್ ಅದೇ ರೀತಿ ಕೊಟ್ಟಿದ್ದಿದ್ರೆ 2002 ಪಟ್ಟಿ ಪ್ರಕಾರ ನೀವು ಫಿಲಪ್ ಮಾಡಿ ಹೇಳ್ತಿದ್ದೀರಾ. 2002 ಪಟ್ಟಿ ಫಿಲಪ್ ಮಾಡ್ಬೇಕಂದ್ರೆ ನಮ್ಮೂರು ದಾಖಲೆನೇ ಅಲ್ವೇ? ಸೊ ಇದರಿಂದ ಯಾರು ಕೈವಾಡ ಇದೆ? ಮಾದೇಪುರ ಕ್ಷೇತ್ರದಲ್ಲಿ ಓಟ್ ಚೋರಿ ಕಾರ್ಯಕ್ರಮ ಮಾಡಿದ್ರು. ಆ ಓಟ್ ಚೋರಿ ಕಾರ್ಯಕ್ರಮದಲ್ಲಿ ಒಂದು ಮನೆಯಲ್ಲಿ 100 ಓಟ್ ಇದೆ, 200 ಓಟ್ ಇದೆ ಅಂಥೇಳಿ ಆ ಕಾರ್ಯಕ್ರಮ ಮಾಡಿದಾಗ ಅದೇ ರೀತಿ ನಡೀತು. ಈಗ ಇದೇ ವಿಚಾರದಲ್ಲಿ ಇಡೀ ಗ್ರಾಮ 40,000 ಓಟ್ ಇರೋವಂಥ ಗ್ರಾಮ, ಈ ಗ್ರಾಮದ ಪಂಚಾಯತಿನೇ ನೀವು ಸೇರಿಸಿಲ್ಲ ಅಂತ ಹೇಳಿದ್ರೆ ಇದು 98ಅಲ್ಲೇ ಓಟ್ ಚೋರಿ ಆಗಿತ್ತಾ? ಇದ್ರ ಬಗ್ಗೆ ನೀವು ದಯವಿಟ್ಟು ನೀವು ಯೋಚನೆ ಮಾಡಿ ಚುನಾವಣಾ ಅಧಿಕಾರಿಗಳಿಗೆ ನೀವು ಹೇಳಬೇಕು. ಇಲ್ಲಿರೋ ನಮ್ಮ AR ಬಗ್ಗೆ ಅಂತ ಕೇಳ್ಕೊಳ್ತೀನಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ